ಸಿದ್ದರಾಮಯ್ಯ ವಿಶ್ವಾಸ ದ್ರೋಹ ಮಾಡಿದ್ದು ನಿಜಾನಾ? ಯಡಿಯೂರಪ್ಪ 2028ಕ್ಕೆ ಮಾಡಿಕೊಂಡಿರೋ ಬ್ಲೂ ಪ್ರಿಂಟ್ ರಿವೀಲ್. ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಮಾಡಿರೋ ದ್ರೋಹ ಎಂತಹದ್ದು? ಸರ್ಕಾರ ಶೇಕ್ ಆಗುವ ಸುದ್ದಿಯ ರಹಸ್ಯಗಳೇನು? ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜಾಹುಲಿ ಯಡಿಯೂರಪ್ಪ ಅಖಾಡಕ್ಕೆ ಧುಮುಕಿದ್ದಾರೆ. ಈ ಬಾರಿ ಬೇರೆಯದ್ದೇ ವರಸೆಯನ್ನ ಇಟ್ಕೊಂಡು ಕಹಳೆಯನ್ನ ಊದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ವಿಶ್ವಾಸದ್ರೋಹಿ, ನಂಬಿಕೆಗೆ ಅನರ್ಹ ಅಂತ ಹರಿಹಾಯ್ದಿದ್ದಾರೆ. ಒಂದು ಟ್ವಿಸ್ಟ್ ಏನಂದ್ರೆ, ಯತ್ನಾಳ್ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸಿರುವಂತಹ ಬಿಎಸ್ವೈ ಸಿದ್ದು ವಿರುದ್ಧ ಬೆಂಕಿ ಉಗುಳಿದ್ ಮಾತ್ರ ರೋಚಕ ಬೆಳವಣಿಗೆ. ಯಡಿಯೂರಪ್ಪಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿ, ಸರ್ಕಾರಕ್ಕೆ ಟೈಮ್ ಬಾಂಬ್. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ದಾವಣಗೆರೆಯ ರಣ ಬಿಸಿಲಿನಲ್ಲಿ ಇತ್ತೀಚೆಗೆ ಮುಳುಗಿದಂತಹ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ವಾಗ್ದಾಳಿ ನೋಡಿದ್ರೆ ಅದೊಂದು ಕೇವಲ ರಾಜಕೀಯ ಭಾಷಣ ಅಲ್ಲ, ಅದು 2028ರ ಮಹಾಸಮರಕ್ಕೆ ವಿರೋಧ ಪಕ್ಷ ಬಿಜೆಪಿ ರೂಪಿಸಿರುವಂತಹ ಒಂದು ನಿಖರವಾದ ರಾಜಕೀಯ ಬ್ಲೂ ಪ್ರಿಂಟ್ ಅನ್ನೋದು ಅರ್ಥ ಆಗುತ್ತೆ. ರಾಜ್ಯದ ಇಂದಿನ ಆಡಳಿತಾತ್ಮಕ ವೈಫಲ್ಯಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟ ಬಿಎಸ್ ಯಡಿಯೂರಪ್ಪ, ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಪತನದ ಹಾದಿ ದಾವಣಗೆರೆಯಿಂದಲೇ ಆರಂಭ ಆಗುತ್ತೆ ಅಂತ ಭವಿಷ್ಯವನ್ನ ನುಡಿದು ರಾಜಕೀಯ ಜಿದ್ದಿಗೆ ನಾಂದಿ ಹಾಡಿದ್ದಾರೆ. ರಾಜಕೀಯದಲ್ಲಿ ಪದ ಬಳಕೆ ಬಹಳನೇ ಮುಖ್ಯ ಅಲ್ವಾ? ಬಿಎಸ್ವೈ ಅವರು ಸಿದ್ದರಾಮಯ್ಯ ಅವರನ್ನ ಉದ್ದೇಶಿಸಿ ಬಳಕೆ ಮಾಡಿದಂತಹ ಪದಗಳು ಅತ್ಯಂತ ಗಂಭೀರವಾಗಿದ್ವು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಅಧಿಕಾರಕ್ಕಾಗಿನ ಕುರ್ಚಿ ಕಿತ್ತಾಟವು ಕೇವಲ ವ್ಯಕ್ತಿಗತ ಸಂಘರ್ಷ ಅಲ್ಲ, ಅದು ಇಡೀ ರಾಜ್ಯದ ಆಡಳಿತ ಯಂತ್ರದ ಸ್ಥಗಿತಕ್ಕೆ ಕಾರಣವಾಗಿದೆ ಅನ್ನುವಂಥದ್ದು ಯಡಿಯೂರಪ್ಪ ಅವರ ನೇರ ಆರೋಪ. ಬಿಎಸ್ವೈ ಅವರ ಈ ತೀಕ್ಷ್ಣ ಮಾತುಗಳನ್ನು ಗಮನಿಸಿದ್ರೆ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರೇ ಸಿದ್ದರಾಮಯ್ಯ. ಈ ಹೇಳಿಕೆಯನ್ನ ನೋಡಿದ್ರೆ ಈ ಮಾತುಗಳ ಹಿಂದೆ ಒಂದು ಬಲವಾದ ರಾಜಕೀಯ ತಂತ್ರಗಾರಿಕೆ ಇದೆ ಅನ್ನುವಂಥದ್ದು ಕಟು ಸತ್ಯ. ಸಿದ್ದರಾಮಯ್ಯ ಅವರ ನಂಬಿಕಸ್ಥ ಮತ ಬ್ಯಾಂಕ್ ಅನ್ನ ವಿಶ್ವಾಸ ದ್ರೋಹದ ಹೆಸರಿನಲ್ಲಿ ಒಡೆಯೋದು ಮತ್ತು ಸರ್ಕಾರದ ಮೇಲಿನ ಜನರ ವಿಶ್ವಾಸವನ್ನ ಕುಗ್ಗಿಸೋದು ಬಿಎಸ್ವೈ ಅವರ ಸ್ಪಷ್ಟ ಲೆಕ್ಕಾಚಾರವಾಗಿದೆ ಅಂತ ವಿಶ್ಲೇಷಿಸಬಹುದಾಗಿದೆ. ರಾಜ್ಯದ ಬೊಕ್ಕಸದ ಸ್ಥಿತಿಗತಿ ಬಗ್ಗೆ ಬಿಎಸ್ವೈ ಮಾಡಿರುವಂತಹ ಆರೋಪಗಳಂತೂ ಆತಂಕಕಾರಿಯಾಗಿದೆ. ಗ್ಯಾರಂಟಿ ಯೋಜನೆಗಳಿಗಾಗಿ ಹಣವನ್ನ ಹೊಂದಿಸೋದಕ್ಕೆ ಸರ್ಕಾರವು ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕಿದೆ. ಈ ಸರ್ಕಾರದಿಂದ ಕನಿಷ್ಠ 1 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡೋದಕ್ಕೂ ಸಹ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ರ ಮೂಲಕ ರಾಜ್ಯದ ಮೂಲ ಸೌಕರ್ಯದ ದಯನೀಯ ಸ್ಥಿತಿಯನ್ನ ಯಡಿಯೂರಪ್ಪ ಎತ್ತಿ ತೋರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ 3 ವರ್ಷದ ಸಾಧನೆ ಕೇವಲ ಮಿತಿ ಮೀರಿದ ಭ್ರಷ್ಟಾಚಾರ ಮಾತ್ರ ಅಂತ ಅವರು ವ್ಯಾಖ್ಯಾನಿಸಿರೋದು ದಾಖಲೆಗಳಿಂದ ಸ್ಪಷ್ಟವಾಗಿದೆ.
ಇನ್ನು ರೈತರಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಬಿಎಸ್ವೈ ಅತ್ಯಂತ ಸ್ಫೋಟಕ ಮಾಹಿತಿಯೊಂದನ್ನು ನೀಡಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೇಂದ್ರದ ಜೊತೆಗೆ ರಾಜ್ಯ ಸರ್ಕಾರವು ಸೇರಿಸಿ ನೀಡ್ತಾ ಇದ್ದಂತಹ 3,000 ಕೋಟಿ ಮೊತ್ತದ ಕಿಸಾನ್ ಸನ್ಮಾನ್ ಯೋಜನೆಯ ರಾಜ್ಯದ ಪಾಲನಾ ಕಾಂಗ್ರೆಸ್ ಸರ್ಕಾರ ಸ್ಥಗಿತಗೊಳಿಸಿದೆ. ಇದು ನೇರವಾಗಿ ರೈತರ ಬದುಕಿನ ಮೇಲೆ ಹೊಡೆತ ಬಿದ್ದಿದೆ. ಇದರೊಟ್ಟಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಇಲ್ಲದೆ ರೈತರು ಕೃಷಿ ಚಟುವಟಿಕೆಗಳಿಗೆ ಪರದಾಡ್ತಾ ಇರೋದು ಸರ್ಕಾರದ ರೈತ ವಿರೋಧಿ ನೀತಿಗೆ ಸಾಕ್ಷಿ ಅಂತ ಬಿಎಸ್ವೈ ಹೇಳಿರೋದು ರೈತ ನಾಯಕ ಯಡಿಯೂರಪ್ಪ ಅವರ ಹಳೆ ಇಮೇಜ್ ನ ನೆನಪಿಸ್ತಾ ಇದೆ. ಸರ್ಕಾರದ ಆರ್ಥಿಕ ನೀತಿಯನ್ನ ಬಿಎಸ್ವೈ ಅವರು ಒಂದು ಕೈಯಿಂದ ಕೊಟ್ಟು ಮತ್ತೊಂದು ಕೈಯಿಂದ ಕಿತ್ಕೊಳ್ಳುವಂತಹ ತಂತ್ರ ಅಂತ ಬಣ್ಣಿಸಿದ್ದಾರೆ. ಇದನ್ನ ನಾವು ಋಣಭಾರ ವರ್ತಿಲ್ಲ ಅಂತ ಕರಿಬಹುದು. ಹಣದ ಆಮಿಷ, ಮಹಿಳೆಯರ ಕೈಗೆ 2,000 ರೂಪಾಯಿ ನೀಡ್ತಾ ಇರೋದು, ಪೆಟ್ರೋಲ್, ಡೀಸೆಲ್ ಮತ್ತು ಅಗತ್ಯ ವಸ್ತುಗಳ ಬೆಲೆಯನ್ನ ಗಗನಕ್ಕೇರಿಸೋದ್ರ ಮೂಲಕ ಅದೇ ಹಣವನ್ನ ವಾಪಸ್ ಪಡಿತಾ ಇರೋದು, ಗ್ಯಾರಂಟಿಗಳ ನೆಪದಲ್ಲಿ ಸಾಮಾನ್ಯ ಜನರ ದೈನಂದಿನ ಜೀವನಕ್ಕೆ ಕಿರುಕುಳ ನೀಡ್ತಾ ಇರೋದು ಈ ಸರ್ಕಾರದ ಸಾಧನೆ ಅಂತ ಯಡಿಯೂರಪ್ಪ ಕುಟುಕಿದ್ದಾರೆ. ಇನ್ನು ದಾವಣಗೆರೆಯನ್ನ ಬಿಎಸ್ವೈ ಅವರು ತಮ್ಮ ರಾಜಕೀಯ ಹೋರಾಟದ ಕೇಂದ್ರ ಬಿಂದುವನ್ನಾಗಿ ಆರಿಸಿಕೊಂಡಿರೋದಕ್ಕೆ ಬಲವಾದ ಕಾರಣ ಇದೆ. ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯಲ್ಲಿ ಬಿಜೆಪಿ ಸರ್ಕಾರ ದಾವಣಗೆರೆ ಜಿಲ್ಲೆಗೆ ನೀಡಿದಂತಹ 1,000 ಕೋಟಿ ಅನುದಾನದಲ್ಲಿ ಕೇವಲ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ 600 ಕೋಟಿಯನ್ನು ನೀಡಲಾಗಿತ್ತು ಅನ್ನುವಂತಹದನ್ನ ಅವರು ನೆನಪಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಚುನಾವಣೆಗಳ ಫಲಿತಾಂಶವು ಕೇವಲ ಶಾಸಕರ ಆಯ್ಕೆ ಅಲ್ಲ, ಅದು 2028ರ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿ. ಬಿಜೆಪಿ ಗೆಲ್ಲೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ದಾವಣಗೆರೆಯಿಂದಲೇ ನಾಂದಿ ಹಾಡಲಾಗುತ್ತೆ ಅನ್ನುವಂಥದ್ದು ಬಿಎಸ್ವೈ ಅವರು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಕೊಟ್ಟಿರುವಂತಹ ಟೈಮ್ ಬಾಂಬ್ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಒಟ್ಟಾರೆಯಾಗಿ ಬಿಎಸ್ ಯಡಿಯೂರಪ್ಪ ಅವರ ಈ ಆಕ್ರಮಣಕಾರಿ ನಡೆಯು ಸಿದ್ದರಾಮಯ್ಯ ಸರ್ಕಾರದ 3 ವರ್ಷಗಳ ಆಡಳಿತವನ್ನ ಅತ್ಯಂತ ಕಟುವಾಗಿ ಪ್ರಶ್ನೆ ಮಾಡಿದೆ. ಗ್ಯಾರಂಟಿಗಳ ಹೆಸರಿನಲ್ಲಿ ರಾಜ್ಯವು ಆರ್ಥಿಕ ದಿವಾಳಿತನದತ್ತ ಸಾಗ್ತಾ ಇದೆಯಾ? ಮೂಲಸೌಕರ್ಯ ಮತ್ತು ಅಭಿವೃದ್ಧಿಯನ್ನ ಬಲಿ ಕೊಟ್ಟು ಜನಪ್ರಿಯ ಯೋಜನೆಗಳನ್ನ ಮುಂದುವರಿಸೋದು ರಾಜ್ಯದ ಭವಿಷ್ಯಕ್ಕೆ ಹಿತವಾ? ಕರ್ನಾಟಕವು ದೀರ್ಘಾವಧಿ ಮೂಲಸೌಕರ್ಯ ಅಭಿವೃದ್ಧಿಯನ್ನ ಅಲ್ಪಾವಧಿಯ ಜನಪ್ರಿಯ ಯೋಜನೆಗಳಿಗಾಗಿ ಬಲಿ ನೀಡ್ತಾ ಇದೆಯಾ ಅನ್ನುವಂತಹದ್ದು ಈಗ ಉಳಿದಿರುವಂತಹ ಪ್ರಶ್ನೆಯಾಗಿದೆ. ಇದಾಗಿತ್ತು ಆನ್ ಪೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.